ಈಗ ತಾವು ಲೋಕಸಭಾ ಚುನಾವಣೆ ಮುಂದೆ ಸರ್ ಬೆಳಗಾವಿ ಮರಾಠ ಕಾರ್ಯಾಧ್ಯಕ್ಷ ಉಪಾಧ್ಯಕ್ಷ ಬಿಜೆಪಿಯವರು ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಯಾರಿಗೆ ಹಂಗೇನಾದ ಅವ್ರು ಉಪಾಧ್ಯಕ್ಷ ಕೊಡುದು ನಾವು ಟಿಕೆಟ್ ಕೊಡೋದು ಏನು ಸಂಬಂಧ ಇಲ್ಲ, ಅದು ಬೇರೆ ವ್ಯತ್ಯಾಸ. ಅದು ಅವ್ರ ವಿಷಯ ಬೇರೆ, ನಮ್ಮ ವಿಷಯ ಬೇರೆ ಇಲ್ಲ. ಇದ್ರೆ ಇರ್ಬೋದು ಅದಕ್ಕೆ ಸಂಬಂಧ. ನಮ್ದಿನ್ನು ನಾವು ಸೋಮವಾರ ಮಂಗಳವಾರ ನಾವು ನಮ್ಮ ಫೈನಲ್ ರಿಪೋರ್ಟ್ ಕೊಡ್ತೀವಿ, ಅದರ ಲಿಸ್ಟ್ ಕೊಡ್ತೀವಿ. ಆಮ್ಯಾಗ ಅವ್ರ ಸ್ಟೇಟ್ ಡಿಸ್ಕಷನ್ ಆಗೋದು ಇನ್ನೊಂದು ಮಿನಿಮಮ್ ಒಂದು ತಿಂಗಳು. ಏನೊಂದೊಂದ್ಸಲ ಹೇಳಲಿಕ್ಕೆ ಆಗೋಲ್ಲ, ಒಂದು ಓವರ್ ಸ್ಪೀಡ್ ಹೋಗುತ್ತೆ, ಆಕ್ಸಿಡೆಂಟ್ ಆಗ್ತಾವೆ, ಏನ್ ಮಾಡೋದು? ಓವರ್ ಸ್ಪೀಡ್ ಹೋಗೋದ್ನಾಗ ಬ್ರೇಕ್ ಸರಿ ಇರೋದಿಲ್ಲ, ಸರಿಯಾಗಿ ನಿಲ್ಸಂಗಿಲ್ಲ, ರಸ್ತೆ ಸರಿ ಏನೋ ಪ್ರಾಬ್ಲಮ್ ಇದ್ದೇ ಇರ್ತದೆ. ಆಕ್ಸಿಡೆಂಟ್ ಆಗ್ತಾವ, ಮತ್ತೆ ರಿಪೇರಿ ಮಾಡೋದು, ಮತ್ತೆ ಓಡಿಸೋದು. ಇದೇನ್ ನಮ್ ಕಡೆ ಅಷ್ಟಾಗಲ್ಲ, ಅವ್ರ ಕಡೆ ಆಗಲ್ಲ. ಈಗ ಹೇಳಲ್ಲ, ಮತ್ತೆ ಅವ್ರು ಹೇಳಿದ್ದವ್ರ ಇಲ್ಲಿ ಮೈಸೂರು ನಾವು ಕೌಂಟರ್ ಅಟ್ಯಾಕ್ ಅಲ್ಲ, ಅದು ಈಗ ಬಿಜೆಪಿ ಅವ್ರು ಹೇಳ್ಯಾರ ಮೈಸೂರಾಗ. ಅದೇ ತಯಾರು ಮಾಡ್ಬೇಕು, ನಾವು ರೆಡಿ ಮಾಡ್ಬೇಕು ಅಷ್ಟೇ. ಅವಶ್ಯಕತೆ ಇರಲ್ಲ. ಒಂದೊಂದ್ಸಾರಿ ಆ ಸಂದರ್ಭ, ಆ ಫಂಕ್ಷನ್, ಅಲ್ಲಿ ವಾತಾವರಣದಾಗ ಅವ್ರು ಏನೋ ಹೇಳಲಿಕ್ಕೆ ಹೋಗಿರ್ತಾರ, ಏನೋ ಹೇಳಿಬಿಡ್ತಾರ. ರೈತರು ಬರ ಬರ್ಲಿ ಅಂತ ಕಾಯ್ತಾರೆ. ಅವ್ರಿಗೆ ಫ್ರೀ ಕರೆಂಟ್ ಕೊಡ್ತೀವಿ, ನೀರು ಫ್ರೀ ಇದೆ, ಇದೆಲ್ಲ ಇದು ಬರ ಬರ್ಲಿ, ಪರಿಹಾರ ಸಾಲ ಮನ್ನಾ ಆಗಲಿ ಅಂತ ಕಾಯ್ತಾರೆ ಅಂತ ಹೇಳಿಕೆ ನೀಡುವಂಥದ್ದು. ಅದನ್ನೇ ಇಲ್ಲೇ ರೈತರ ಬಗ್ಗೆ ವಿವಾದ ಒಂದು ಅಲ್ಲ, ಅವ್ರು ಏನೋ ಹೇಳಲಿಕ್ಕೆ ಹೋಗಿರ್ತಾರ, ಒಂದ್ಸರಿ ಹಂಗ ಆಗಿ ಎಡವಟ್ಟು ಆಗ್ತಾವ, ಆಗೋಲ್ಲ. ಯಾವ ರೀತಿ ಆ ರೀತಿ ಸ್ಟೇಟ್ಮೆಂಟ್ ಬರಂಗಿಲ್ಲ. ಇಲ್ಲ ಹೇಳಿದಿಲ್ಲ, ಯಾವ್ದೋ ಒಂದ್ ಸಂದರ್ಭದಲ್ಲಿ ಏನೋ ಹೇಳಲಿಕ್ಕೆ ಹೋಗಿರ್ತಾರ, ಒಂದ್ಸರಿ ಎಡವಟ್ಟು ಆಗ್ತೈತೆ, ಆಗೋಲ್ಲ. ಇಲ್ಲ, ನಾವೇನು ಅಡ್ವೈಸ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲರೂ ಸೀನಿಯರ್ ಅದಾರ, ಅವ್ರೆಲ್ಲ ಪ್ರಬುದ್ಧರು ಇದ್ದಾರೆ. ಹಂಗೇನು ನಾವು ಸಹ ಅಡ್ವೈಸ್ ಮಾಡೋದು ಅವಶ್ಯಕತೆ ಇಲ್ಲ. ಅದು ಪಕ್ಷ ದೃಷ್ಟಿಯಿಂದ ಇಲ್ಲ, ಯಾರು ಬಯಸಲ್ಲ, ಯಾರು ಬರಗಾಲ ಬಯಸ. ಯಾಕಂದ್ರೆ ಅದು ಒಬ್ಬರಿಗೆ ಎಫೆಕ್ಟ್ ಆಗೋಲ್ಲ, ಬರೀ ರೈತರಿಗೆ ಅಷ್ಟೇ ಅಲ್ಲ, ಎಂಡ್ ಪ್ರಾಡಕ್ಟ್ ವರೆಗೂ ಎಫೆಕ್ಟ್ ಆಯ್ತು. ಅದು ರೈತರಿಗೆ ಅಷ್ಟೇ ಸಮಸ್ಯೆ ಆಗೋಲ್ಲ, ತಗೊಳ್ಳೋನು, ತಿನ್ನವನು, ಮಾರವನು, ಅಲ್ಲಿವರೆಗೆ ಹೋಗ್ತೈತೆ. ಅದು ಮಳೆ ಎಷ್ಟು ಹೆಚ್ಚಾಗ್ತೈತೆ ಅಷ್ಟು ಎಲ್ಲರಿಗೂ ಅನುಕೂಲ, ಇಡೀ ದೇಶಕ್ಕೆ ಅನುಕೂಲ ಅದು ರೈತರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.